टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸರ್ ಆಮೇಲೆ ಈಗ KRS ಗೆ ಅಡಿಗಲ್ ಹಾಕಿದ್ದು ಟಿಪ್ಪು ಸುಲ್ತಾನ್ ಅನ್ನೋ ಒಂದು ಮಾತನ್ನ ಹೇಳಿದ್ರಿ, ಮತ್ತೆ ಎಕ್ಸೆಲ್ ಕೂಡ ಅದರ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ರಿ ಸರ್. ಈಗ ನೋಡಿ, KRS ಡ್ಯಾಮ್ನ ಟಿಪ್ಪು ಸುಲ್ತಾನ್ ಕಟ್ಟಿದ್ದಾರೆ ಅಂತ ನಾನು ಹೇಳೇ ಇಲ್ಲ, ಹೇಳಕ್ ಬರೋದು ಇಲ್ಲ, ಹೇಳೂ ಇಲ್ಲ, ಹೇಳಕ್ಕೆ ಬರೋದು ಇಲ್ಲ. ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ನಿಜವಾಗಿ ಕಟ್ಟಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಸೊ ಇದು ಸಬ್ಜೆಕ್ಟು. ನಾನು ಹೇಳಿದ್ದೇನು ಅಂದರೆ, ನಾವು KRSಗೆ ಹೋಗ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ. 1911 ಇಸ್ವಿನಲ್ಲಿ KRS ಡ್ಯಾಮ್ ಕಟ್ಟೋದಕ್ಕೆ ಕೆಲಸನ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡ್ತಾರೆ 1911 ಇಸ್ವಿನಲ್ಲಿ. ಅದು ಮಾಡುವಾಗ ಅಲ್ಲಿ ಒಂದು ಕಲ್ಲು ಸಿಗುತ್ತೆ. ಆ ಕಲ್ಲು 1794 ಇಸ್ವಿದು, 1794 ಇಸ್ವಿದು. ಎಲ್ಲಿ KRS ಡ್ಯಾಮ್ ಕೂಡ ಅಲ್ಲೇ ಆ ಕಲ್ಲು ಸಿಗುತ್ತೆ. ಅದು ಪರ್ಷಿಯನ್ ಲ್ಯಾಂಗ್ವೇಜಲ್ಲಿದೆ. ಪರ್ಷಿಯನ್ ಲ್ಯಾಂಗ್ವೇಜನ್ನು ಕನ್ನಡ, ಇಂಗ್ಲೀಷ್, ಪರ್ಷಿಯನ್ ಲ್ಯಾಂಗ್ವೇಜ್ ಮಾಡಿ ಆ ಕಲ್ಲನ್ನು ಅಲ್ಲೇ ಡ್ಯಾಮಲ್ಲೇ ಇಟ್ಟಿದ್ದಾರೆ. ಅದನ್ನು 1794 ಅಂದರೆ 1799ರಲ್ಲಿ ಟಿಪ್ಪು ಸತ್ತೋಗ್ತಾರೆ. 1794ರಲ್ಲಿ ಆ ಕಲ್ಲು 1911 ಇಸ್ವಿಲಿ ಸಿಗುತ್ತೆ. ಸೊ ಅದು ನೋಡಿದಾಗ ಅವ್ರಿಗೆ ಎಲ್ಲೋ ಕಲ್ಪನೆ ಇತ್ತೇನೋ, ಅಲ್ಲಿ ಹರಿಯೋ ನೀರನ್ನು ಹೊಡೆದು ಹೊಲಗದ್ದೆಗಳಿಗೆ ಕೊಡಬೇಕು, ಬರಗಾಲ ಅನ್ನೋದು ಇರ್ಬೋದೇನೋ ಅನ್ನೋದು ಚಿಂತನೆ. ಅದನ್ನೆಲ್ಲ ಸಂಶೋಧಕರು ಇಷ್ಟಿಯವ್ರು ಹೇಳ್ಬೇಕು. ಬಟ್ ಕಲ್ಲು ಅಲ್ಲಿದೆಯಲ್ಲ, ಪರ್ಷಿಯನ್ ಲ್ಯಾಂಗ್ವೇಜ್ ಏನಿದೆ ಸರ್? ಅಂದ್ರೆ ಅಲ್ಲಿ ನೋಡಿ ಕೊಟ್ಟಿದ್ದೀನಿ, ನೋಡಿ ಅದನ್ನ ಕನ್ನಡದಲ್ಲಿ ನೋಡಿ ನೋಡಿ ಅಲ್ಲಿ ಇಲ್ಲ ಇಲ್ಲ, ಖಂಡಿತ ಇಲ್ಲ, ಮಾಡಕ್ ಸಾಧ್ಯನೇ ಇಲ್ಲ. ಅವ್ರಿಗೆ ಆ ಕಲ್ಪನೆನೇ ಇಲ್ಲ. ಅದೆಲ್ಲ ಇಂಜಿನಿಯರ್ಗಳು, ಬೇರೆ ಬೇರೆ ಇಂಜಿನಿಯರು, ವಿಶ್ವೇಶ್ವರ ಎಲ್ಲ ಸೇರಿ ಅದನ್ನು ವಿನ್ಯಾಸ ತಯಾರು ಮಾಡಿ ಎಷ್ಟು ಹಣ ಆಗುತ್ತೆ, ಎಷ್ಟು ಎಕರೆ ಆಗುತ್ತೆ, ಎಷ್ಟು ಅದೆಲ್ಲ ಮಾಡೋದು ನಮ್ಮ ಇಂಜಿನಿಯರ್ಗಳು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಆ ಕಲ್ಲಿದೆಯಲ್ಲ, 1794ರಲ್ಲಿ ಸಿಕ್ಕಿದ ಕಲ್ಲು ಅದು, ಈ ಡ್ಯಾಮ್ ಕಟ್ಟುವಾಗ. ಅದು ನನ್ನ ಸಬ್ಜೆಕ್ಟ್. ಯಾರು ಹೊಗಳಕ್ಕೋ ಇನ್ನೊಬ್ರು ತೆಗಳಕ್ಕೋ ಇವ್ರು ಮಾಡಿದ್ರೆ ಆ ಪ್ರಶ್ನೆ ಇಲ್ವೇ ಇಲ್ಲ. ಅನಾವಶ್ಯಕವಾಗಿ ಕಾಂಟ್ರವರ್ಸಿಸು, ಕನ್ಫ್ಯೂಷನ್ ಯಾಕೆ ಬೇಕು? ದಟ್ ಇಸ್ ನಾಟ್ ದಿ ಕ್ವಶನ್. ಅದು ಯಾವ ಇಂಡಿಯಾದಲ್ಲಿ ಮಾಡೋದು ಅಂದರೆ, ಶ್ರೀರಂಗಪಟ್ಟಣದಲ್ಲಿ ಅಂಬೇಡ್ಕರ್ದು ಒಂದು ಭವನಕ್ಕೆ ಮಾಡುವಾಗ ಪ್ರಜಾಪ್ರಭುತ್ವ, ಅಭಿವೃದ್ಧಿ, ಜನಪರ ಆಡಳಿತ ಹೆಂಗಿತ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುವಾಗ ಇದನ್ನಷ್ಟೇ ಉಲ್ಲೇಖ ಮಾಡಿದ್ದು ಹೊರತು ಟಿಪ್ಪು ಡ್ಯಾಮ್ ಕಟ್ಟಿದ್ದಾನೆ ಅಂತ ಎಲ್ಲಿ ಹೇಳಿದ್ದೀನಿ? ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿಲ್ಲ ಅಂತ ಎಲ್ಲಿ ಹೇಳಿದ್ದೀನಿ? ಮೂಲ ಕಾರಣ ಪುರುಷರೇ ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾನು ಇದೇ ಜಾಗದಲ್ಲಿ ಹೇಳಿದೆ, ನಾಲ್ವಡಿ ಕೃಷ್ಣರಾಜ ಹೆಂಗೆ ಅವರು ಮಹರ್ಷಿಗಳು, ರಾಜರ್ಷಿಯು ಮತ್ತು ನಮಗೆ ಸ್ಫೂರ್ತಿದಾಯಕ ಆದಂಥವ್ರು ಅಂತ ಹೇಳಿದ್ದೀನಿ. ಸೊ ದಟ್ ಕ್ವೆಶನ್ ಅನ್ನೆಸರಿ ಕನ್ಫ್ಯೂಷನ್ ಆಗಬೇಕಾದ ಅಗತ್ಯನೇ ಇಲ್ಲ. ನಾನು ಯಾವ ಉದ್ದೇಶ ಇಟ್ಕೊಂಡು ಮಾಡಲಿಲ್ಲ. ಅಲ್ಲಿ ದಾಖಲಾತಿ ಅಲ್ಲಿದೆ. ಅದು ಇದೆಯಲ್ಲ ಸುಳ್ಳು ಅನ್ನೋದು ಸಂಶೋಧಕರು ಇಷ್ಟರು ಹೇಳಲಿ, ತಪ್ಪೇನಿದೆ? ದಟ್ಸ್ ಆಲ್ ದಿ ಥಿಂಗ್.